ನನ್ನ ಹೆಸರು ಶಿವರಾಮಯ್ಯ ಅಂತ ತಾಲ್ಗಟ್ಪುರ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಅದು ನಮ್ಮ ಸ್ಟೇಷನ್ಗೆ ನಮ್ಮ CP ಸಾಹೇಬ್ರ ಆಫೀಸಿಂದ ಒಂದು ಮೆಸೇಜ್ ಬರುತ್ತೆ. ಯಾರಿಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಇದಿರುತ್ತೆ, ಏನು ದಪ್ಪ ಇರ್ತಾರೆ ಅವ್ರನ್ನ ಇದಕ್ಕೆ ಪ್ರಾಜೆಕ್ಟ್ ಖುಷಿಗೆ ಕಳಿಸ್ಕೊಡಿ ಅಂತ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ನನ್ನ ಚೂಸ್ ಮಾಡಿ ಕಳಿಸ್ತಾರೆ, ನನ್ನ ಹೆಸರು ಆಯ್ಕೆ ಮಾಡಿ ಕಳಿಸ್ತಾರೆ. ಫಸ್ಟು ನಾವು ಫೈಬರ್ ಐಟಮ್ ತರಕಾರಿಗಳನ್ನ ತಿಂದು ನಂತರ ನಮಗೆ ಎಷ್ಟು ಊಟ ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಸ್ವಲ್ಪ ರೈಸು ಇಲ್ಲ ಮುದ್ದೆ ಇಲ್ಲ ಚಪಾತಿ ಏನು ಅನುಕೂಲ ಆಗುತ್ತೆ ಅದನ್ನು ತೊಗೊಳ್ತೀವಿ. ಈಗ ಅದರಿಂದ ತುಂಬ ಅನುಕೂಲ ಆಗಿದೆ ನಮಗೆ. ಆಮೇಲೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ. ಆ ಎಕ್ಸಸೈಸಲ್ಲಿ ಪ್ರತಿಯೊಂದೂ ಎಲ್ಲ ಎಕ್ಸಸೈಸು ಮಾಡ್ತೇವೆ. ಆ ಎಕ್ಸಸೈಸಿಂದ ನಮಗೆ ತುಂಬ ಅನುಕೂಲ ಆಗಿದೆ. ನಮ್ಮ ಉಸಿರಾಟದ ಬಗ್ಗೆ ಗಮನ ಇಟ್ಟು ಅದನ್ನು ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಎಲ್ಲ ಹೇಳಿದರು. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಟಿಪ್ಸ್ ಎಲ್ಲನೂ ಫಾಲೋ ಮಾಡ್ತಾ ಇದ್ದೀವಿ ನಾನು. ಎಲ್ಲರಿಗೂ ನಮಗೆ ಈಗ ಫಸ್ಟು ಅವರು ಊಟ ಮಾಡಿದ್ಮೇಲೆ ಇದನ್ನು ಸೌತೆಕಾಯಿ ಮೂಲಂಗಿ ಅವು ತಿಂತಿದ್ರು. ಈಗ ಊಟ ಆಗೋಕ್ಕೂ ಮೊದಲೇ ಫಸ್ಟ್ ತರಕಾರಿ ತಿನ್ನಿಸ್ಬಿಟ್ಟು ಆಮೇಲೆ ಅವ್ರಿಗೆ ಎಷ್ಟು ಬೇಕು ಊಟ ಅದನ್ನು ಮಾಡಿಸ್ತಾ ಇದ್ದೀನಿ. ಅವ್ರಿಗೂ ಬೆನಿಫಿಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಾನು 85 ಚಿಲ್ಲರೆ ಇದ್ದೆ, ಇವಾಗ 82 ವರೆ ಇದ್ದೀನಿ. ಈ 76ಗೆ ಬರಬೇಕು ಅಂದರೆ ನನ್ನ ಏಜ್ಗೆ ಪ್ರಕಾರ 80 ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಇನ್ನು ನಾನು 2.5 kg ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಿಂದ ಈಗ ಪ್ರಾಜೆಕ್ಟ್ ಖುಷಿಯಿಂದ ನಮ್ಮ ವರ್ಕ್ ಪ್ರೆಷರಿಂದನೂ ಇದರಿಂದ ಅನುಕೂಲ ಆಗ್ತಾ ಇದೆ. ಯಾಕೆಂದರೆ ಈಗ ನಮಗೆ ಇಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಎಕ್ಸಸೈಸ್ ಮಾಡಿ ಮತ್ತೆ ನಾವು ಅಲ್ಲಿ ರಿಲ್ಯಾಕ್ಸ್ ಆಗಿ 1 ಅವರ್ ಸ್ಪೆಂಡ್ ಮಾಡ್ಕೊಂಡ್ಬಂದರೆ ಇಲ್ಲಿ ನಾವು ಕೆಲಸ ಮಾಡೋಕ್ಕೂ ಒಳ್ಳೆ ಆ್ಯಕ್ಟಿವ್ ಆಗಿರ್ತೀವಿ. ಊಟ ಆದಮೇಲೆ ನಾನು ವಾಕಿಂಗ್ ಮಾಡಾದಮೇಲೆ ನಂತರ ಮಲ್ಕೊಳ್ಳೋದು ಮೇಡಮ್. ಈಗ ಊಟ ಆದಮೇಲೆ ಮೊದಲು ಊಟ ಆದ ತಕ್ಷಣ ಕೂತ್ಕೊಬಿಡ್ತಿದ್ವಿ. ನಾನು ಹಂಗೂ ಇಲ್ಲೂ ಊಟ ಮಾಡಾದ್ಮೇಲೆ ಇಲ್ಲೇ ವಾಕ್ ಮಾಡಿ ಕೆಲಸದ ಹತ್ರನೂ ವಾಕ್ ಮಾಡಿ ನಂತರ ಬಂದು ಕೂತ್ಕೊಳ್ತೀನಿ. ಆದ್ದರಿಂದ ನಾವು ಈಗ ಲವಲವಿಕೆಯಾಗಿ ಒಳ್ಳೆ ಖುಷಿಯಾಗಿ ಓಡಾಡ್ಕೊಂಡಿರೋದಕ್ಕೆ ಅನುಕೂಲ ಆಗಿದೆ. ಮೊದಲೆಲ್ಲ ವೆಯ್ಟು ಜಾಸ್ತಿ ಇದ್ದಿದ್ದರಿಂದ ಇದು ಕಾಲು ಪೇಯ್ನ್ ಬರೋದು ನಿಂತ್ಕೊಂಡ್ರೆ ಜಾಸ್ತಿ. ಇವಾಗ ಅದೆಲ್ಲ ಏನು ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ಮೂ ಇಲ್ಲ. ಥ್ಯಾಂಕ್ ಯು.